ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಇತ್ತೀಚೆಗೆ ಸಾಗರದ ಶ್ರೀಮತಿ ಇಂದಿರಾ ಗಾಂಧಿ ಮಹಿಳಾ ಕಾಲೇಜಿಗೆ ಅಪರಿಚಿತರು ಪ್ರವೇಶಿಸಿ ಕಾಂಗ್ರೆಸ್ ಐ ಪಕ್ಷದ ಹೆಸರಿನಲ್ಲಿ ಸದಸ್ಯರ ನೋಂದಣಿ ಹೆಸರಲ್ಲಿ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿನಿಯರೊಂದಿಗೆ ಅನುಚಿತವಾಗಿ ವರ್ತಿಸಿರುವ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾಗರ ಬಿಜೆಪಿ ಪಕ್ಷದ ನಗರ ಘಟಕದ ವತಿಯಿಂದ ಸಾಗರ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ್ ಅವರಿಗೆ ಮನವಿ ಸಲ್ಲಿಸಿದರು. ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ಮಾಡ್ತೀವಿ ಅಂತೇಳಿ ಪ್ರಾಂಶುಪಾಲರ ಅನುಮತಿ ಇದ್ದೇನೆ ಒಳಾಂಗಣ ಪ್ರವೇಶ ಮಾಡಿ, ತರಗತಿ ಪ್ರವೇಶ ಮಾಡಿ, ಅನುಚಿತವಾಗಿ ವರ್ತನೆ ಮಾಡಿ ಬಲವಂತವಾಗಿ ಸದಸ್ಯತ್ವವನ್ನು ಮಾಡಿದ್ದಾರೆ ಅಂತ ಹೇಳಿ ನಮಗೆ ಬಂದಿರೋ ಮಾಹಿತಿ. ನಾವು ಕೂಡ CDC ಮೆಂಬರ್ ಆಗಿ ಉಪಾಧ್ಯಕ್ಷರಾಗಿ ಅಲ್ಲಿ ಕೆಲಸ ಮಾಡಿದ್ದೀವಿ. ನಮ್ಮ ವಿನಂತಿ, ಅಲ್ಲಿಯ CC ಕ್ಯಾಮ್ರಾ ಫುಟೇಜನ್ನು ತಗೊಂಡು ಒಂದೊಮ್ಮೆ ಅದು ಸತ್ಯ ಆದರೆ ದಯಮಾಡಿ ಕ್ರಮ ವಹಿಸಬೇಕು ಅಂತ ಆಗ್ರಹ ನಮ್ಮದಿದೆ.